ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಎಸ್ನ ಬಿಗ್ ಫೈನ ಮೂರನೇ ಸ್ಟೋರಿಯನ್ನ ನೋಡ್ತಾ ಹೋಗೋದಾದ್ರೆ, ಹಾಸನದಲ್ಲಿ ಮತ್ತೆ ಯಶ್ ತಾಯಿ ಸೈಟ್ ಕಿರಿಕಿನ್ನು ಮುಗಿಯೋ ಹಂತಕ್ಕೆ ಕಾಣ್ತಾ ಇಲ್ಲ. ಪೊಲೀಸರ ಮೇಲೇನೆ ಗೂಬೆ ಕೂರಿಸ್ತಿದಾರಂತೆ ಯಶ್ ತಾಯಿ ಪುಷ್ಪಾ ಅವರು. ಹಾಸನದಲ್ಲಿ ಮತ್ತೆ ಯಶ್ ತಾಯಿ ಪುಷ್ಪಾ ಸೈಟ್ ಕಿರಿಕ್ ಜೋರಾಗಿದೆ. ಇದೀಗ ಪೊಲೀಸ್ ಇಲಾಖೆ ಮೇಲೇನೆ ಪುಷ್ಪಾ ಅವರು ಗೂಬೆ ಕೂರಿಸ್ತಿದ್ದಾರೆ. ಸೈಟ್ ವಿವಾದವನ್ನ ಸರಿಯಾಗಿ ತನಿಖೆ ಮಾಡಿಲ್ಲ ಎಂದು ದೂರು ನೀಡಿದ್ದಾರೆ. ಹಾಸನ ಎಸ್ಪಿಗೆ ಪೊಲೀಸರ ವಿರುದ್ಧ ಪುಷ್ಪಾ ದೂರು ಸಲ್ಲಿಸಿದ್ದಾರೀಗ. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಯಾವುದೇ ಕ್ರಮ ವಹಿಸಿಲ್ಲ ಅಂತ ಪೊಲೀಸರ ಮೇಲೇನೆ ಗೂಬೆ ಕೂರಿಸ್ತಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ಯಾವುದೇ ಕ್ರಮ ವಹಿಸಿಲ್ಲ. ಬಡಾವಣೆ ಪೊಲೀಸರು ಭೂ ಮಾಫಿಯಾದವರಿಗೆ ಸಹಕಾರ ನೀಡುತ್ತಿದ್ದಾರೆ. ನನ್ನ ಜಾಗಕ್ಕೆ ಅತಿಕ್ರಮ ಪ್ರವೇಶ ಮಾಡಿ ಕಾಂಪೌಂಡ್ ಒಡೆಯಲಾಗಿದೆ ಅಂತ ದೂರು ಸಲ್ಲಿಸಿದ್ದಾರೆ. ಈ ಸಂಬಂಧವಾಗಿ ಪೊಲೀಸರು ಯಾವುದೇ ಕ್ರಮವನ್ನು ವಹಿಸಿಲ್ಲ. ಪೊಲೀಸರು ಭೂ ಮಾಫಿಯಾದವರೊಂದಿಗೆ ಶಾಮೀಲಾಗಿದ್ದಾರೆ ಅಂತ ಪೊಲೀಸರ ಮೇಲೇನೆ ಪ್ರತಿ ದೂರು ದಾಖಲಿಸಿದ್ದಾರೆ. ಪೊಲೀಸರು ನ್ಯಾಯ ಕೊಡಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ದೂರು ಕೂಡ ನೀಡಿದ್ದಾರೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ರಿಪೋರ್ಟರ್ ಎಸ್ ಕೆ ಮಂಜುನಾಥ್. ಇನ್ನೂ ಈ ಸೈಟ್ ವಿವಾದ ಮುಗಿಯೋ ಹಂತಕ್ಕೆ ಕಾಣ್ತಾ ಇಲ್ಲ. ಒಂದು ಕಡೆ ಪೊಲೀಸರ ವಿರುದ್ಧವೇ ಈಗ ದೂರು ದಾಖಲಿಸಿದ್ದಾರೆ ಪುಷ್ಪಾ ಅವರು. ಏನಿದೆ ಹೆಚ್ಚಿನ ಅಪ್ಡೇಟ್ಸ್? ಕಾರ್ತಿಕ್, ಹಾಸನದ ಬಡಾವಣೆ ಲೇಔಟ್ನಲ್ಲಿರ್ತಕ್ಕಂಥ ಒಂದು ಪುಷ್ಪಾ ಅವರು ಅಥವಾ ದೇವರಾಜ್ ಸೇರಿದಂಥ ಸೈಟು ವಿಚಾರ ಸಂಬಂಧಪಟ್ಟಾಗೆ ಆಗಾಗ ಜಗಳಗಳು ನಡೀತಾ ಇದೆ. ಕೋರ್ಟ್ಗೆ ಹೋಗಿದೆ, ಜೊತೆಗೆ ಪೊಲೀಸು ಸಹ ಅಲ್ಲಿ ಆ ಒಂದು ಇತ್ಯರ್ಥವನ್ನು ಮಾಡುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಕಳೆದ ತಿಂಗಳು ಒಂದು ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಆ ಸೈಟು ನನಗೆ ಸೇರಿದ್ದು ಅನ್ನೋ ನಿಟ್ಟಿನಲ್ಲಿ ದೇವರಾಜ್ ಅವರು ಕೆಲವೊಂದು ಪತ್ರಗಳನ್ನು ತೆಗೆದುಕೊಂಡು ಹೋಗಿ ಆ ಒಂದು ಸೈಟ್ಗೆ ಹಾಕಿದ್ದಂಥ ಕಾಂಪೌಂಡನ್ನು JCBಯನ್ನು ಬಳಸಿ ಧ್ವಂಸಗೊಳಿಸಿದರು. ಆ ಸಂದರ್ಭದಲ್ಲಿ ಸಾಕಷ್ಟು ಗಲಾಟೆಗೆ ಕಾರಣ ಆಗುತ್ತೆ. ಅದರ ಬೆನ್ನಲ್ಲೇ ಈ ಕೋರ್ಟ್ ಮೆಟ್ಲೇರಿದಂಥ ಯಶ್ ತಾಯಿಯವರು ಪುಷ್ಪಾ ಅವರು ಆ ಒಂದು ಆದೇಶ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ತಡೆಯಾಜ್ಞೆಯನ್ನು ತರ್ತಾರೆ. ಮೊದಲ ಬಾರಿಗೆ ಅವರ ಒಂದು ಕಾನೂನು ಹೋರಾಟದಲ್ಲಿ ಈ ಒಂದು ಮುನ್ನಡೆ ಸಾಧಿಸಿದಾಗುತ್ತೆ. ಆದರೆ ಇಲ್ಲಿ ಕಾಂಪೌಂಡ್ ಧ್ವಂಸ ಮಾಡಿದಿರ್ಬೋದು ಅಥವಾ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಡಾವಣೆ ಪೊಲೀಸ್ ಠಾಣೆಗೆ ರೌಡಿಗಳು ಜಮ್ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ದೇವರಾಜ್ ಅವರ ವಿರುದ್ಧ ಒಂದು ದೂರನ್ನು ಸಹ ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮವನ್ನು ಬಡಾವಣೆ ಪೊಲೀಸರು ಕೈಗೊಂಡಿಲ್ಲ ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿ ಇವತ್ತು ಪುಷ್ಪಾ ಅವರು ಕೋರ್ಟ್ ಕೊಟ್ಟಿರ್ತಕ್ಕಂಥ ತಡೆಯಾಜ್ಞೆಯನ್ನು ಆ ಕಾಪಿಯನ್ನು ತೆಗೆದುಕೊಂಡು ನೇರವಾಗಿ ಹಾಸನ SPಯನ್ನು ಭೇಟಿ ಮಾಡಿದ್ದಾರೆ. ಹಾಸನ SPಯನ್ನು ಭೇಟಿ ಮಾಡಿ ಅಲ್ಲಿ ಪೊಲೀಸರ ಮೇಲೆ ಒಂದು ಗಂಭೀರವಾದಂಥ ಆರೋಪಗಳ ಸುರಿಮಳೆಯನ್ನು ಸಹ ಗೈದಿರ್ತಕ್ಕಂಥದ್ದು. ಇಲ್ಲಿ ಏನು ಬಡಾವಣೆ ಪೊಲೀಸರು ರೌಡಿಸಮ್ ಜೊತೆಗೆ ಭೂ ಮಾಫಿಯಾ ಅವರ ಜೊತೆಗೆ ಕೈ ಜೋಡಿಸಿ ನನ್ನ ಒಂದು ಸೈಟನ್ನು ಅದನ್ನು ಕಬಳಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ದೇವರಾಜ್ ವಿರುದ್ಧ ಯಾವುದೇ ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡಿಲ್ಲ. ಇಲ್ಲಿ ಅವರು ಭೂಮಾಫಿಯಾ ಜೊತೆಗೆ ಶಾಮೀಲಾಗಿ ಏನು ದೂರನ್ನು ಕೊಟ್ಟಿದ್ವಿ ಆ ದೂರನ್ನು ಕೇವಲ ಪೇಪರ್ವನ್ನು ಮಾತ್ರಕ್ಕೆ ಮೀಸಲಾಗಿಟ್ಟಿದ್ದಾರೆ, ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪಗಳನ್ನು ಮಾಡಿದ್ದಾರೆ. ಇನ್ನು ಒಂದು ಗಂಭೀರವಾದಂಥ ಪ್ರಕರಣ ಬಗ್ಗೆ ನಾನು ದೂರನ್ನು ಕೊಟ್ಟಿದ್ದರೆ ಅದು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂದರೆ ಗಂಭೀರವಲ್ಲದ ಪ್ರಕರಣ ಅನ್ನೋ ನಿಟ್ಟಿನಲ್ಲಿ NCR ಸಹ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ FIR ಅನ್ನು ದಾಖಲು ಮಾಡಿಲ್ಲ, ಆರೋಪಿಗಳನ್ನು ಪತ್ತೆ ಹಚ್ಚಿಲ್ಲ, ಜೊತೆಗೆ ಕಾಂಪೌಂಡನ್ನು ಧ್ವಂಸ ಮಾಡೋದಕ್ಕೆ ಬಳಸಿದಂಥ JCB ಜಪ್ತಿ ಮಾಡಿಲ್ಲ. ಇವೆಲ್ಲವೂ ಸಹ ನೋಡ್ತಾ ಇದ್ದರೆ ಪೊಲೀಸರು ನನ್ನ ವಿಚಾರದಲ್ಲಿ ತುಂಬ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಇಲ್ಲಿ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಅಥವಾ ಸೈಟ್ ನನ್ನದೇ ಅಂತಕ್ಕಂಥ ಒಂದು ದಾಖಲೆಗಳನ್ನು ಹಿಡಿದು ಬಂದಿದ್ದಂಥ ದೇವರಾಜ್ ಅವರು ಕೊಡ್ತಕ್ಕಂಥ ಹಣಕಾಸಿನ ಆಸೆಗೆ ಬಿದ್ದು ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ದೂರಿನ ವಿರುದ್ಧ ದೂರಿಗೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪವನ್ನು SP ಅವರ ಮುಂದೆ ಇವತ್ತು ಬಡಾವಣೆ ಪೊಲೀಸರ ವಿರುದ್ಧ ಈ ಒಂದು ಯಶ್ ಅವರ ತಾಯಿ ಪುಷ್ಪಾ ಅವರು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SP ಅವರು ಕೊಟ್ಟಂಥ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ. ಜೊತೆಗೆ ಕೇಸ್ನ ಸ್ಟೇಟಸ್ಸು ಕೋರ್ಟ್ನಲ್ಲಿದೆ. ಕೋರ್ಟ್ನಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಯಾವ ರೀತಿಯಾಗಿ ಸಿವಿಲ್ ವ್ಯಾಜ್ಯಗಳಿಗೆ ಹೋಗಬಾರ್ದು ಅದರ ಬಗ್ಗೆಯೂ ಸಹ ಪುಷ್ಪಾ ಅವರಿಗೆ ಒಂದು ಮನವರಿಕೆಯನ್ನು ಸಹ ಮಾಡಿ SP ಅವರು ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸ್ಬೋದು, ಆವತ್ತು ಗಲಾಟೆ ಆದಂಥ ಸಂದರ್ಭದಲ್ಲೂ ಯಾರು ಪೊಲೀಸರು ಸ್ಪಾಟ್ಗೆ ಹೋಗಿರಲಿಲ್ಲ. ಆದರೆ ಪರೋಕ್ಷವಾಗಿ ಇವರು ದೇವರಾಜ್ ಅವರಿಗೆ ಒಂದು ಸಹಾಯವನ್ನು ಬಡಾವಣೆ ಪೊಲೀಸರು ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ಕೊಟ್ಟಂಥ ದೂರುಗಳನ್ನು ಸರಿಯಾಗಿ ಸ್ವೀಕರಿಸ್ತಾ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ತಾ ಇಲ್ಲ. ಕಾಂಪೌಂಡ್ ಧ್ವಂಸಕ್ಕೆ ಬಳಸಿದಂಥ JCB ಇರ್ಬೋದು ಅಥವಾ ಕೆಲ ರೌಡಿಗಳೇನಿದ್ದಾರೆ ಅವರನ್ನು ಪತ್ತೆ ಹಚ್ಚಿಲ್ಲ, ಅವರನ್ನು
ಅವರನ್ನು ಬಂಧಿಸಿ ಕ್ರಮ ಕೈಗೊಂಡಿಲ್ಲ ಅಂತಕ್ಕಂಥ ಆರೋಪ ನೋಡಬೇಕು. ಈಗ ಎಸ್ ಪಿ ಅವರ ಮುಂದೆ ಮನವಿ ಮಾಡಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರಾ ಅಥವಾ ಮುಂದೆನೂ ಇದೇ ಜಟಾಪಟಿ ಮುಂದುವರಿಯುತ್ತಾ ಅನ್ನೋದನ್ನ ನೋಡಬೇಕಾಗುತ್ತೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.